ಚಿನಿ ಹೆಂಗಾಗೈತಿ ತೋರ್ನ ಬರೋಬ್ಬರಿ ಆಗೈತಿಲ್ಲ? ಈಚೆ ಕಡೆ ಆಚೆ ಕಡೆ ಜೋತ್ ಬಿಟ್ರಿ, ನಡುವ ಭತ್ತದ ತೋರ್ನ ಕಟ್ಟಿರಿ, ಮ್ಯಾಗ ಚೆಂಡುವಿಂದ ತೋರ್ನ ಕಟ್ಬೇಕು ಅಂದ್ರೆ ಚಂದ ಕಾಣ್ತತಿ. ಏ ಬ್ಯಾಡ, ಕಚ್ಕ ಮುಸ್ಕ ಆಗತ್ತ, ಚಂದ ಅನ್ಸಂಗಿಲ್ಲ. ಒಂಥರ ಜಾತ್ರೆ ಆದಂಗ ಆಗತ್ತ, ಬ್ಯಾಡ. ಆಗ್ರಿ ನಮ್ಮ ಮಗಂದು ಹೆಸರು ಹಿಡ್ದೈತಿ. ಮತ್ತೆ ಇವತ್ತೆಲ್ಲ ಜಗ್ಮಗ್ ಜಗ್ಮಗ್ ಅನ್ಬೇಕು ಮನಿ. ಒಂದಿಟ್ಟು ಲೈಟ್ ಪೈಟ್ ಹಾಕ್ರಿ, ಒಂದಿಟ್ಟು ಚೆಂಡು ಪಂಡು ಇಂದು ಹಾರ ಪಾರ ಮಾಡಿ ಹಾಕಿ ಒಂದಿಟ್ಟು ಜಗ್ಮಗ್ ಮಾಡ್ಬೇಕು. ಇಂಥ ಮಾತಾಡಿ ಬುಟ್ಟಿ ಹಾಕೊಂಡಾಳಿ ಅವನು. ಇವಾಗ ಗಿರೀಶನು ಚಯ್ಯಂ ಚಕ್ಕಮ್ಮ ಹೋಗಲ್ರಕ್. ಯಾಕೆ ತಲೆ ಕೆಡಿಸ್ಕೋಬೇಕು? ಏನಾರ ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗಲ್ರಕ್. ಹೆಸರು ಇಡ್ತಾರೆ ಇವತ್ತು ಇಟ್ಕೊಳಲ್ರಕ್ ಬಿಡು, ಏನಾರ ಯಾಕೆ ಇಟ್ಕೊಳಲ್ರಕ್. ನನಗೊಂದು ರೊಕ್ಕ ಕೊಡ್ತಾರ ತಿಂಗಳ ಸಾಕು. ಇನ್ನು ಚಿಕ್ಕಮ್ಮರು ಬರೋ ಗೊತ್ತಾತು, ಬಡ ಬಡ ತೊಟ್ಲ ತಯಾರು ಮಾಡ್ತೀನಿ. ನೀವು ಮತ್ತು ಅವು ಏನೇನು ಬೇಕು ಎಲ್ಲ ಸಾಮಾನ್ಯ ತೊಗೊಂಬಂದ್ಬಿಡ್ರಿ. ಹಂಗೆ ಚಿಕ್ಕಮ್ಮರಿಗೆ ಮತ್ತು ಹೆಸರು ಇಡ್ತಾರಲ್ಲ ಹಂಗೆ ಏನು ಕಳ್ಸೋದು, ಸ್ವಲ್ಪ ಏನಾರ ಬಂಗಾರ ತರಬೇಕು. ಹಾಂ ಮೀನಾಕ್ಷಿ ಬರ್ತಾಳೆ ಈ ಮನೆಗೆ? ಅದು ಹೆಂಗೆ ಬರ್ತಾಳೆ ಏನು? ನಾ ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತಿದ್ಲು, ಅದು ಹೆಂಗೆ ತಯಾರಾಗಿ ಬಂದ್ಲೇನ ನೋಡ್ತೀನಿ ತಡಿ. ಹೆಂಗೆ ಬರ್ತಾಳೆ ಬರಲಿ, ಬಂದ್ಲಂದ್ರನ ಅಂದ ಬಿಡ್ತೀನಿ. ಏನೇನೋ ಭಾಳ ಹಾರಾಡಿದಲ್ಲವ, ಹೆಂಗೆ ಈ ಮನೆ ಹೆಜ್ಜೆ ಇಡಾಕತ್ತಿ ಅಂತೇಳಿ. ಏ ಬಂಗಾರ ತಂದು ಕೊಡ್ದ, ಚಲೋ ಸೀರೆ ತಂದು ಕೊಡ್ತೀನಿ. ಬಂಗಾರ ಎಲ್ಲ ನೀಗೂ ಮಾತು ಅಲ್ಲಿ, ಈಗ ಕೈಯಾಗ ರೊಕ್ಕಿಲ್ಲ ನಮ್ಗೆ. ಅಲ್ರಿ ಹೆಸರು ಇಡಕ್ಕೆ ಬಂದಿರ್ತಾರ ಅಲ್ಲಿಂದ ಇಲ್ಲಿಗೆ, ಬರೀ ಕೈಯಲ್ಲಿ ಕಳ್ಸೋದು ಎಷ್ಟು ಮಟ್ಟಿ ಸರಿ ಅನ್ಸುತ್ತೆ? ಬೇಡ ಅವರು ನಮ್ಮ ಮನೆಗೆ ಬಂದೇ ಇಲ್ಲ ಅಂತೀರಿ, ಮದುವೆ ಆಗಿಂದ ಹಾಗೆ ಕಳ್ಸೋದು ಸರಿ ಇರಂಗಿಲ್ಲ. ಮೊನ್ನೆ ನನಗೆ ನೆಕ್ಲೆಸ್ ತಂದು ಕೊಟ್ಟಿರಲ್ಲ, ಆ ನೆಕ್ಲೆಸ್ ಒತ್ತಿ ಇಡ್ರಿ. ಒತ್ತಿ ಇಟ್ಟು ಅದ್ರಾಗ ಎಷ್ಟು ರೊಕ್ಕ ಬರ್ತಾವೆ, ಅದು ಏನೋ ಬಂಗಾರ ಸಾಮಾನು ಅದು ಏಟ ಯಾಕೆ ಬರೋಲ್ಲಕ್ಕ, ಅದನ್ನ ತೊಗೊಂಬಂದ್ಬಿಡ್ರಿ. ಹೇ ಬೇಡ, ನಾನು ನಿನಗೆ ಪ್ರೀತಿಯಿಂದ ತಂದಿರೋದು, ಅದನ್ನು ಒತ್ತಿ ಇಟ್ಟು ಹೇ ಬೇಡ ರೇಖಾ, ಬೇಡ ಮತ್ತು ಮುಂದೆ ಕೊಡ್ಸಕ್ಕೆ ಬರ್ತೈತಿ. ನಾನು ನಿನಗಂತೆ ತಂದಿರೋದನ್ನು ನೆಕ್ಲೆಸ್ ಒತ್ತಿ ಇಟ್ಟು ಹೇ ಬೇಡ ರೀ. ಮೊದಲೇ ಸಲ ಮನೆ ಹೆಣ್ಮಗಳು ಮನೆ ಬರಾಕತ್ತಾಳ, ಬರೀ ಕೈಯಲ್ಲೇ ಕಳ್ಸೋದು ಸರಿ ಅನ್ಸಂಗಿಲ್ಲ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ನೆಕ್ಲೆಸ್ ಕೊಡ್ತೀನಿ, ಮೊದಲೇಗೆ ಹೋಗಿ ಅವ್ನು ಒತ್ತಿ ಇಟ್ಟು ಅವ್ರಿಗೆ ಏನಾರ ಬಂಗಾರ ಸಾಮಾನು ತೊಂಬರ್ರಿ. ಅಯ್ಯೋ ಇದು ಒಂದು ಹುಜಿಗಂಡಿ ಅಲ್ಲ ತನಗಂತೇಳಿ ಗಿರೀಶ ನೆಕ್ಲೆಸ್ ಮಾಡಿಸ್ಕೊಟ್ಟಾನ, ಬಾಯಿ ಮುಟ್ಕೊಂಡು ಸುಮ್ಮನೆ ಹಾಕೊಂಡು ಇಟ್ಕೋಬೇಕಿಲ್ಲ. ಹೆಣ್ಣು ಮಗಳಿಗೆ ಬೇಕಾಗಾಕ ತನ್ನ ನೆಕ್ಲೆಸ್ನ ಒತ್ತಿ ಇಟ್ಕೊಡಕತ್ತಾಳ. ಕೊಡ್ಲಿ ಮುಂದೆ ಕಂಡಂಗೆ ಇವ ಹಾಡು ಬಿಡಿಸ್ಕೊಂಡು ಬಂದಂಗನ ಒಟ್ಟು ಹಾಳಾಗಿ ಹೋಗಲ್ರ. ನನಗೆ ಯಾಕೆ ಬೇಕು? ಆದ್ರೆ ಆ ಮೀನಾಕ್ಷಿ ನಂಕರು ಹಂಗೆ ಬಿಡಂಗಿಲ್ಲ. ಆಕಿಗೇನ ಅಂತೀನಿ, ಕಾಕೊಂತ ಕುಂದಿರ್ತೀನಿ. ಆಕಿ ಬಂದ್ಲಂದ್ರೆ ಆಕಿಗೆ ಅಂದ ಬಿಡ್ತೀನಿ, ಹೆಂಗೆ ಈ ಮನೆಗೆ ಹೆಜ್ಜೆ ಇಡಾಕತ್ತಿ, ಏನೋ ಸಾಧನೆ ಮಾಡ್ತೀನಿ ಅಂತಂದಿದ್ದೆಲ್ಲ, ಏನು ಮಾಡಿ ಬಂದು ಸಾಧನೆ ಅಂತ ಕೇಳ್ತೀನಿ. ಓ ಮೀನಾಕ್ಷಿ ಬಂದ್ರವಾ? ಬರ್ರಿ ಬಂದ್ರಿ ಅಂತೀರ? ಚಿಕ್ಕಮ್ಮರ ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಬರ್ರಿ ಕಾಕರು ಬರ್ಲಿಲ್ರಿ, ಅವರು ಇನ್ನೊಂದು ಸ್ವಲ್ಪ ತಡೆದು ಬರ್ತಾರೆ. ಯಾಕಂದ್ರೆ ಅಂಗಡಿ ಇದು ಏನೋ ಒಂದಿಟ್ಟು ಅದು ಮಾಲ್ ಹಾಕ್ಸೋದೈತೆ, ಹಿಂಗಾಗಿ ಮಾಮಾರ ಗೊಬ್ಬರಿಗೆ ಆಗಂಗಿಲ್ಲ. ನೀವು ಮುಂದಕ್ಕೆ ನಡ್ರಿ, ನಾ ಬರ್ತೀನಿ ಅಂತ ಹೇಳಿ. ಚಲೋ ಆಯ್ತು ಬಿಡ್ರಿ. ಬರ್ರಿ ಅಮ್ಮಾರ ಒಳ ಬರ್ರಿ ಅತ್ತೀರ ಒಳ ಬರ್ರಿ. ಯಾರೋ ಏನೋ ಅಂದಿದ್ರು, ಅದೆಲ್ಲ ನೆನಪಾರಿದ್ರೆ ಏನೋ ತವ್ರ ಮನೆಗೆ ನಾ ಹೆಜ್ಜೆನೇ ಇಡಂಗಿಲ್ಲ, ನಾ ಸಾಧನೆ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಆಮೇಲೆ ಹೆಜ್ಜೆ ಇಡ್ತೀನಿ, ಮನೆಯೊಳಗೆ ಕಾಲು ಇಡ್ತೀನಿ ತವ್ರ ಮನೆಯಾಗ ಅಂದಿದ್ರು. ಅದು ಹೆಂಗೆ ಬಂದ್ರು, ಅದು ಹೆಂಗೆ ಕಾಲು ಇಡ್ತಾರೋ, ಏನು ನೆನಪಾರಿದ್ರು ಏನೋ. ನೋಡ್ಗವ್ರಿ, ಈ ಮನೆಗೆ ನಿನಗೆ ಏನೂ ಸಂಬಂಧ ಇಲ್ಲ. ನೀನು ನನ್ನ ಹೆಣ್ಮಗಳ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಉತ್ತರ ನಾ ಕೊಡ್ತೀನಿ ತಡಿ ರೇಖಾವೇನಿ. ನಾ ಸಾಧನೆ ಮಾಡೀನಿ. ನಾನು ಸಾಧನೆ ಮಾಡಲಾರ್ದೆ ಈ ಮನೆಗೆ ಬಂದಿಲ್ಲ. ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ನನ್ನ ದುಡಿಮೆ ಒಳಗೆ ಬದುಕಾಕತ್ತೀನಿ. ನಾ ಇನ್ನೊಬ್ರು ಹಂಗೆ ಬದುಕಾಕತ್ತಿಲ್ಲ. ರೊಕ್ಕಕ್ಕೋಸ್ಕರ ಎದೆ ಹಾಲು ಮಾರ್ಕೊಂಡು ತಿನ್ನುವಂಥ ತಾಯಿ ನೀನು. ನೀ ನನಗೆ ಹೇಳೋದು, ನಾನು ನನ್ನ ಕಾಲ ಮೇಲೆ ನಿಂತೀನಿ, ನಾನು ಇನ್ನೊಬ್ರು ಹಂಗನೆ ಬದುಕಾಕತ್ತಿಲ್ಲ. ನಿನ್ನಂಗೆ ಎದೆ ಹಾಲನ್ನ ಮಾರ್ಕೊಂಡು ತಿನ್ನುವಂಥ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ನೀ ಅಂತ ತಾಯಿ ಸ್ವಂತ ಮಗುಗ ಹಾಲು ಕುಡ್ಸಾಕ ರೊಕ್ಕ ಕೇಳದಂತಾಕಿ ನೀನು. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಇನ್ನೊಬ್ಬರ ಬಗ್ಗೆ ಮಾತಾಡಕ ಏನು ಯೋಗ್ಯತೆ ಐತೆ ನಿನಗೆ? ನನ್ನ ಬಗ್ಗೆ ಮಾತಾಡಕ್ಕೆ ಬಂದಾಳ. ಮೊದಲೇಕ ನಿನ್ನ ಯೋಗ್ಯತೆ ನೋಡ್ಕೊ. ನೀ ಏನು ಸಂಪಾದನೆ ಮಾಡಿದಿ, ನೀ ಏನು ಸಾಧನೆ ಮಾಡಿದಿ? ಸ್ವಂತ ನಿನ್ನ ಮಗುಗನ ನಿನ್ನ ಹಾಲನ್ನ ಮಾರ್ಕೊಂಡು ರೊಕ್ಕ ಗಳಿಸಕತ್ತಿ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನನಗೆ ಹೇಳಕ್ಕೆ ಬಂದಾಳ. ಮೀನಾಕ್ಷಿ ಬಾಯಿ ಬಂದಂಗೆ ಮಾತಾಡಬೇಡ. ನಾ ಇನ್ನು ಕಾಲು ಕೆದಕ್ಕೊಂದು ಜಗಳ ತಗೊಂಡಿಲ್ಲ, ಮೊದಲಿಗೆ ತಗೊಂಡಾಕಿ ನೀನು. ಅಷ್ಟಕ್ಕೂ ನನ್ನ ಬಗ್ಗೆ ಮಾತಾಡಕ್ಕೆ ನೀ ಯಾರು? ನಿಂದೇನು ಅಧಿಕಾರ ಐತಿ ಅಂತೀನಿ ನಾನು. ಈ ಮನೆಗೆ ಏನಿದ್ರು ನಮ್ಮ ಅಣ್ಣನ ಮಗಗೆ ಹಾಲು ಕುಡಿಸೋ ಒಂದು ಆಯಾ ನೀನು ಅಷ್ಟ. ಅದನ್ನು ಮಾತಾಡಕ್ಕೆ ನಾನು ನಮ್ಮ ಅಣ್ಣನ ಮನೆಗೆ ಬಂದಾದರೂ ಬರ್ತೀನಿ, ಬಿಟ್ಟಾದರೂ ಬಿಡ್ತೀನಿ. ಅದನ್ನು ಕೇಳಕ್ಕೆ ನೀ ಯಾರು? ನೀ ಸುಮ್ಮಿದ್ದೆ ಅಂದ್ರೆ ನಾನು ಸುಮ್ಮಿರ್ತಿದ್ದೆ. ಯಾಕಂದ್ರೆ ನೀನು ಅಂಥ ಕಚಡ ಕೆಲಸ ಮಾಡಿ ಅದಕ್ಕೆ ಹೇಳಿದೆ ನಾನು. ನಿನ್ನಂಥ ಕೆಲಸ ಅಂಕರು ನಾನು ಮಾಡಿಲ್ಲವ. ಅಯ್ಯೋ ಈಕಿ ಕೂಡಿ ಏನು ಮಾತಾಡ್ತೀವಿ ಮೀನಾಕ್ಷಿ? ಹಂಗ ಬೊಗಳ ನಾಯಿ ಕಚ್ಚಂಗಿಲ್ಲ, ಕಚ್ಚು ನಾಯಿ ಬೊಗಳಂಗಿಲ್ಲ. ನಡ್ರಿ ಒಳಗೆ. ನೀನು ಒಂದು ಹೆಣ್ಣಲ್ಲವ, ಹೆಮ್ಮಾರಿ. ಎದಿ ಹಾಲು ಸ್ವಂತ ಮಗುಗೆ ಕುಡ್ಸಾಕ ರೊಕ್ಕ ತಗೊಂತಿ ಅಂದ್ರೆ ಹೆಣ್ಣು ಕುಲಕ ಅವಮಾನ. ನೀ ಎಂಥ ತಾಯ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನನ್ನ ಸೊಸಿ ಬಗ್ಗೆ ಮಾತಾಡಕ ನಿನಗೆ ಅರ್ಹತೆ ಇಲ್ಲ. ನಿನ್ನಂಗೆ ನನ್ನ ಸೊಸಿ ಅಲ್ಲವ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಆಕೆ ಎಡಗಾಲ ಉಗುರು ಸಮ ಅಲ್ಲ ನೀನು. ಆಕೆ ಬಗ್ಗೆ ಮಾತಾಡಕ್ಕೆ ಬಂದ. ನನ್ನ ಸೊಸಿ ದುಡುತ್ತಿಂತ ನಿನಗತೆ ದುಡಿಗೆ ಅಲ್ಲ ನನ್ನ ಸೊಸಿ. ನೀ ಅಂದಲೇ ನಾ ಬರೀ ರೊಕ್ಕಕ್ಕೆ ಕಿಮ್ಮತ್ತು ಕೊಡ್ತಿ. ಆದ್ರೆ ಮನುಷ್ಯತ್ವಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ. ಸ್ವಂತ ನಿನ್ನ ಮಗುಗನ ಏದಿ ಹಾಲು ಮಾರ್ಕೊಂಡು ತಿಂತೀಯಲ್ಲ, ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ. ಬಂಗಾರದಂಥ ಜೀವನ ನಿನ್ನ ಕೈಯಾರೆ ಮಾಡ್ಕೊಂಡು ನನ್ನ ಸೊಸಿ ಬಗ್ಗೆ ಮಾತಾಡ್ಕೊಂಡ. ಸರಿ
ಮೂದೇವಿ ನನ್ನ ಸಚಿನ್ ಬಗ್ಗೆ ಮಾತಾಡಕ್ ಬಂದಾಳಿಕೆ ಸರಿ ಜಾಗ ಬಿಡು. ಗಿರೀಶ ಎಲ್ಲರೂ ಬಾಯಿ ಬಂದಾಗ ಮಾತಾಡಕತ್ತಾರ, ನೀ ಸುಮ್ಮನೆ ನಿಂತಿಯಲ್ಲ, ನನಗ ನಾ ಅಂತಿಯಲ್ಲ. ಹೌದು ಅಂತೀನಿ, ನೀನೇ ಫಸ್ಟ್ ತಗೊಂಡಿರೋದು ಜಗಳನ. ನಮ್ಮ ಮನೆಗೆ ಯಾರು ಬರ್ತಾರ ಹೋಗ್ತಾರ ಅದನ್ನು ಕೇಳಾಕ ನೀ ಯಾರು? ಹೆಂಗಾದ್ರೂ ನಂದು ನಿಂದು ಡೈವರ್ಸ್ ಆಗೈತಿ. ಈಗ ಏನಿದ್ರು ನನ್ನ ಮಗುಗೆ ಹಾಲು ಕುಡ್ಸಾಕ ಇರುವಂಥ ಏನು ದಾದಿ ಅನ್ಬೋದು. ನೀ ದಾದಿ, ನಿನ್ನ ಡೇಟ್ ಐತಿ, ಹಾಲು ಕುಡ್ಸೋದಟ್ಟ ಕೆಲಸ, ಅದನ್ನು ಮಾಡ್ಕೊಂಡಿರು. ನಮ್ಮ ಮನೆಗೆ ಯಾರು ಬರ್ತಾರ ಯಾರು ಹೋಗ್ತಾರ, ನಮ್ಮ ಮನೆಗೆ ಬಂದವರಿಗೆ ಮಾತಾಡುವಂಥ ಅಧಿಕಾರ ನಿನಗೆ ಕೊಟ್ಟಿಲ್ಲ ನಾನು. ನನ್ನ ಮನೆಗೆ ಬಂದವ್ರಿಗೆ ಮಾತಾಡುವಂಥ ಅಧಿಕಾರನೂ ನಿನಗಿಲ್ಲ. ನಿಂದೇನಿದ್ರು 3 ಹೊತ್ತು ತಿನ್ನೋದು, ನನ್ನ ಮಗುಗೆ ಹಾಲು ಕೊಡ್ಸೋದು, ಅದಷ್ಟೇ ನಿಂದು ಕೆಲಸ. ಹೆಚ್ಚಿಗೆ ಮಾತಾಡಕ್ಕೆ ಹೋಗಬೇಡ. ಅಂದ್ರೆ ಈ ಮನೆಗೆ ನಾ ಏನೂ ಅಲ್ಲನ? ಯಾಕೆ ನೆನಪು ಹರಿಯೇನು? ನಾನು ಡೈವರ್ಸ್ ಕೊಟ್ಟ ಆದಮೇಲೆ ಮುಗೀತು, ನಂದು ನಿಂದು ಸಂಬಂಧ ಏನೂ ಇಲ್ಲ. ಈ ಮನೆಗೂ ನೀ ಏನೂ ಅಲ್ಲನೂ ಅಲ್ಲ. ಅದನ್ನು ನೆನಪು ಹಾರಿ ಅನಿಸ್ತತಿ. ಸರಿ ಜಾಗ ಬಿಡು, ಹೋಗಲ್ಲಿ ಒಳಗೆ ಹೋಗಿ ಕುಂದ್ರು ಹೋಗು. ನಮ್ಮ ಮನೆಗೆ ಬರುವರು ಹೋಗೋರು ಇರ್ತಾರೆ. ಬಾಗ್ಲಿಗೆ ನಾಯಿ ಕಟ್ಟಿರ್ತಾರಲ್ಲ, ಬಂದಾರಿಗೆ ಹೋದಾರಿಗೆ ಬಹು ಬೊಗಳ್ತಿರ್ತಲ್ಲ, ಹಂಗತಿ ನೀನು ಬಂದಾರಿಗೆ ಹೋಗೋದ್ರಿಗೆ ಬೊಗಳಕ್ಕೆ ಹೋಗ್ಬೇಡ. ಒಳಗೆ ನನ್ನ ನಾಯಿ ಏನಕತ್ತಿ? ನಾನು ನಾಯ? ಮತ್ತು ಬಂದಾರಿಗೆ ಹೋದಾರಿಗೆ ಮಾತಾಡ್ತೀಯಲ್ಲ, ಬಂದಾರ ಕೂಡ ಹೋದಾರ ಕೂಡ ಜಗಳ ತಕೊಂತಿಯಲ್ಲ, ಮತ್ತು ನಾ ಏನ್ಲಾರದು ಇನ್ನೇನಲ್ಲಿ ನಿನಗೆ ನರಿ ಏನಕ್ಕಾಗತ್ತನ? ಸರಿ ಜಾಗ ಬಿಡು. ನಿನ್ನ ಸ್ಥಾನ ಏನು ಅನ್ನೋದನ್ನು ಅರ್ಥ ಮಾಡ್ಕೊ. ನೀ ಎಲ್ಲಿದ್ರೆ ಚಂದ ಅಲ್ಲಿದ್ರೆ ಚಂದ. ನಿನಗೇನ ನಮ್ಮ ತಂಗಿ ಬಗ್ಗೆ ಮಾತಾಡುವಂಥ ಅಧಿಕಾರನೂ ಇಲ್ಲ, ಅದನ್ನು ಕಳ್ಕೊಂಡ್ಬಿಟ್ಟು. ನಿನ್ನ ಯೋಗ್ಯತೆ ಏನಂತೇಳಿ ಈಗ ಅರ್ಥ ಆಗಿರ್ಬೇಕಲ್ಲ ಗೌರವ. ಕಡಿಕು ನಾ ಚಾಲೆಂಜ್ನಾಗ ನಾನ ಗೆದ್ದೆ, ನೀ ಸೋತಿ. ವರ್ಷದಕ್ಕಿಂತ ಈ ವರ್ಷ ಬಿಸಿಲು ಭಾಳ ಐತೆ ಅನ್ಸಕತ್ತಿಲ್ಲ ಬಿಟ್ಲ. ಹೌದು ಮರೆಯ, ಮನ್ಯಾಗ ಕುಂತ್ರ ಮೈಯಿಗೆ ಊರಿ ಹತ್ತಿದಂಗ ಆಗತ್ತ. ಅದಕ್ಕ ಈ ಅಗಸಿ ಕಟ್ಟ್ಯಾಗ ಈ ಆಲದ ಮರ ನೆಳಿ ಬಂದು ಕುಂದ್ರದು. ಹೌದು ಮರೆಯ, ಮನಿಗೆ ಹೋಗಾಕ ಒಲ್ಲೆ ಅನ್ನತ್ತತಿ ಜಲಮ. ಒಂದ್ ನಮೂನಿ ಹೆಂಡತಿ ಕಾಡಿದ್ರ ಒಂದ್ ನಮೂನಿ ಮನಿ ಉಗಿ 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 ಬಂದಂಗಾಗತ್ತ. ಅದಕ್ಕ ನಾ ಏನ್ ಮಾಡ್ತೀನಿ ಗೊತ್ತ, 2 ರೊಟ್ಟಿ ತಿಂದವನ ಬಂದು ಅಗಸಿ ಕಟ್ಟ್ಯಾಗ ಕುಂತ ಬಿಡ್ತೀನಿ ಅಲ್ಲಿ. ಈಗೇನು ಬಿತ್ತದಿಲ್ಲ ಬೀರುದಿಲ್ಲ, ಇನ್ನೇನೋ ಮರೆ ಅಮ್ಗುಲ್ ನೋಡ್ಕೊಂತ ಕುಂದ್ರದಾಗೈತಿ. ಯಾಕ ಈ ಸತಿ ಮಳಿನ ಅಲ್ಲಿ ನೋಡು. ಹೌದು ಪಾ, ಏನು ಹಿಂಗತಿ ಆದ್ರ ಹೆಂಗ ನಮ್ಮ ಮಕ್ಳಿಗೇರ್ ಬಾಳೆ ಹೆಂಗನ ಅಂತಿನ್ನ. ಮಳಿ ಬೇಷ್ ಆಗಂಗಿಲ್ಲ ಅಂತಂತಾರ. ಮಣ್ಣೆ ನೋಡಿದ್ರ ಆಣಿಕಲ್ ಮಳಿ ಆತ, ಮಾವಿನಕಾಯಿ ಬಿಡಾಕತ್ತಿದ್ದು ಆಣಿಕಲ್ ಮಳಿಗೆ ಅದು ಒಟ್ಟು ಕಿನಾರೆ ಆಗೋತು. ಅಯ್ಯೋ ಏನ್ ಕೇಳ್ತಿ ಮಾರ, ನಮ್ಮ ರೈತರು ಬಾಳೆನ ಹಿಂಗ ನೋಡು, ಕೈ ಬಂದ ತೂತು ಬಾಯಿ ಬಿಡಂಗಿಲ್ಲ. ಒಂದ್ ವರ್ಷ ನೆಟ್ಟಗಿದ್ರು ಒಂದ್ ವರ್ಷ ಸ್ವಾಟಿಗಿರ್ತದ ನಮ್ಮ ಬಾಳೆ. ಮಕ್ಕಳನ್ನ ನೌಕರಿ ಕಳಿಸ್ಬಿಡ್ಬೇಕಪ್ಪ. ಈ ಒಕ್ಕಲ್ತನದಾಗ ಏನೇನು ಇಲ್ಲ, ಏನೈತೋ ಮಾರಯ್ಯ ಕೈಯಾಗ ನಯ ಪೈಸಾ ಉಳಿಯಂಗಿಲ್ಲ. ಇನ್ನು ನಮ್ಮ ಪಾಂಡ್ಯ ಒಂದಿಟ್ಟು ಆಡು ಪಾಡು ಮಾಡ್ಕೊಂಡನ, ಒಂದಿಟ್ಟು ಕೈ ಬಾಯಿ ಆಡ್ತತಿ. ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತು ಏನಂತಿನ್ನ. ಹೌದಪ್ಪ, ನಿಮ್ಮದು ವಜ್ಜೆ ಬಾಳ ಅಲ್ಲೋ. ಮಕ್ಕಳನ್ನು ಇಲ್ಲೇ ಇಟ್ಕೊಂಡಿರಿ, ಇನ್ನು ನಮ್ಮ ಮೊಮ್ಮಗಳನ್ನ ಇಲ್ಲೇ ಇಟ್ಕೊಂಡಿರಿ, ಹಿಂಗತಿ ಆದ್ರೆ ಹೆಂಗೋ? ಏನ್ ಮಾಡುದು ಬಾ ರೂಪ. ಮಗಳು ಆಕಿನೂ ಅಲ್ಲಿ ಅಂತ, ಇನ್ನು ಮೊಮ್ಮಗಳು ಆಕಿ ಗಂಡ ಸುದ್ದಿಲ್ಲ, ಏನ್ ಮಾಡುದು? ಅದಕ್ಕಪ್ಪ ಹೆಣ್ಮಕ್ಳು ನೋಡಿ ಕೊಡ್ಬೇಕು ಅಂತೇಳಿ ಅನ್ನೋದು. ಏನು ಚಲೋ ಮಣಿತನ ಐತಿ ಅಂತೇಳಿ ಪಿಸಿ ಕೊಟ್ಟು ಬಂದ್ರಿ ನೋಡು, ಈಗ ಪರಿಸ್ಥಿತಿ ಹೆಂಗತಿ ಐತಿ. ನಮ್ಮಕ್ಕಿ ಮಾಡ್ಲಿಲ್ಲ ಬಾರು, ಪಿಸಿ ಕೊಟ್ಟು ಕುಂತು ಈಗ ನೋಡು ನನ್ನ ಮೊಮ್ಮಗಳು ಹೋಗಾಕ ಒಲ್ಲೆ ಅಂತಾಳ ಅಲ್ಲಿಗೆ, ಗಂಡನ ಮನೆ ಬಾಳೆ ಮಾಡಕ ಒಲ್ಲೆ ಅಂತಾಳ ಆಕಿ. ಅವು ಹಂಗದವು. ತನ್ನಗ ಸಾಲಿ ಕಲ್ಸುದು ಪಾಡ್ಬಿಡು. ಅಂತೂ ಇಂತೂ ನಿನ್ನ ಮೊಮ್ಮಗಳಿಗೆ ಸಾಲಿ ಕಲಿಸಿದ್ ಬಿಡಪ್ಪ. ಆಕಿ ನಸೀಬನ ಜೋರ್ ಆತ, ಪಾಂಡ್ಯನ ಮಗಳದು ನಸೀಬ್ ಜೋರ್ ಆತ ಬಿಡು. ಏನ್ ನೌಕರಿ ಪಾಕ್ರಿ ಬಂತ ನಿನ್ನ ಮೊಮ್ಮಗಳಿಗೆ? ಅದು ಏನೋ ಮಾಡಕತ್ತಾಳಪ್ಪ, ಅದು ಏನ ಡಾಕ್ಟರೇಟ್ ಅದು ಮಾಡಕತ್ತಾಳ, ಇನ್ನೊಂದಿಟ್ಟು ಓದೋದೈತಂತ, ನೌಕರಿನೂ ಬರುವಂಗ ಐತಿ. ಹಂಗಾರ ದೊಡ್ಡ ನೌಕರಿನ ಬರ್ತತ್ ಬಿಡು. ಇಬ್ರು ಪಗಾರದಾರ ಹಾಕಾರ, ಪಾಂಡ್ಯನ ನಸೀಬ್ ಜೋರ್ ಆತ. ಅವಾಗೆಲ್ಲ ಸಾಲಿ ಕಲಿಸ್ಬೇಡ ಅಂತಂತಿದ್ವಿ. ನೋಡಪ್ಪ, ಆ ಮಗಳನ್ನ ಸಾಲಿ ಕಲಿಸಿಬಿಟ್ಟ, ಯಾರ ಮಾತು ಕೇಳಿಲ್ಲ. ಈಗ ನಸೀಬ್ ತೋಲಾತ ಪಾಂಡ್ಯಂದ. ನನ್ನ ಮೊಮ್ಮಗಳು ನಿನ್ನ ಮೊಮ್ಮಗಳು ವಾದ್ಗಿ, ನನ್ನ ಮೊಮ್ಮಗಳನ್ನ ಲಗ್ನ ಮಾಡಿ ಕೊಟ್ಟು ಬಿಟ್ವಿ. ಈಗ ನೋಡು ಮೊಮ್ಮಗಳು ಬಾಳೆ ಸುದ್ದಿಲ್ಲ. ಏನ್ ಮಾಡ್ಬೇಕು, ಗೊಳಾಶಿ ಗಾಡಿಗೆ ಹಾಯ್ತೈತಿ ನನ್ನ ಮೊಮ್ಮಗಳು. ಇನ್ನಟ್ ಸಾಲಿ ಕಲಿಸ್ಲಿಲ್ಲ ಮರೆಯ ನಾನು. ಏನ್ ಮಾಡುದು, ಚಲೋ ಬಿಗ್ತಾನ ಐತಿ ಅಂತೇಳಿ ಕೊಟ್ಟು ಬಿಟ್ವ್ಯಾ. ಮತ್ತ ಏನು ಆಪಿಲ್ಲಾರ್ದ ಮಗಳು ಎಷ್ಟ್ ದಿನ ಮನ್ಯಾಗ ಇಟ್ಕೊಂಡ್ ಕುಂದ್ರದು ಅಂತಂದ್ರ ಮನ್ಯಾಗ ಹೆಣ್ಮಕ್ಳು, ಹಿಂಗಾಗಿ ಕೊಟ್ಟು ಬಿಟ್ಟು ಮರಯ್ಯ. ಈಗ ನೋಡು ಗೊಳಾಶಿ ಗಾಡಿಗೆ ಹಾಯುವಂಗ ಆಗ್ಬಿಟ್ಟತ್ ನೋಡು. ಅದಕ್ಕ ಹೆಣ್ಮಕ್ಳಿಗೆ ಸಾಲಿ ಕಲಿಸ್ಬೇಕು ಅನ್ನೋದು. ಇಡೀ ಊರ್ ಮಂದಿನ ಬೇದ್ರಪ್ಪ ನಮ್ಮ ಪಾಂಡ್ಯಾಗ. ಈಗ ನೋಡು, ನೀವ್ ಯಾರ ಹಂಗನೇಗನು ಇಲ್ಲ ನಮ್ಮ ಪಾಂಡ್ಯನ ಮಗಳು. ಹೆಣ್ಮಕ್ಳು ತಮ್ಮ ಕಾಲ ಮ್ಯಾಗ ತಾವ್ ನಿಂತ್ರ ಚಂದ. ಏನಾರ ಒಂದ್ ಸ್ವಲ್ಪ ಎಡಿಯಂಕಿ ಆತಂದ್ರ ಭಾಳ ಕಷ್ಟ ಐತು ಹೆಣ್ಮಕ್ಳ ಜೀವನ. ಹೌದಪ್ಪ, ನಾ ಇನ್ನೊಂದಿಟ್ಟು ಸಾಲಿ ಕಲಿಸಿದ್ನಿ ಅಂದ್ರ ನನ್ನ ಮೊಮ್ಮಗಳು ಹೆಂಗಾರ ಬಾಳೆ ಮಾಡ್ಕೊಂಡ್ ತಿಂತಿತ್ತು. ಈಗ ನೋಡಪ್ಪ ಚಿಂತೆ ಆಗ್ಬಿಟ್ಟತಿ. ಅವರ ರೊಕ್ಕ 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 ಅಂತೇಳಿ
ಬಾಯ್ ಬಾಯ್ ಬಡ್ಕೊಂತಾರ. ನಮಗೂ ಕೊಟ್ಟು 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 ಸಾಕಾಗಿ ಹೋಗೈತಿ. ಇನ್ನೇನು ಮಾಡೋದಪ್ಪ, ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು. ಒಂದು ತಿಳಿಯವಲ್ದು ಆಗ್ಬಿಟ್ಟತಿ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ರೀ ಶಾಂಬಾರ. ಇದೇನು ನೆಳಿ ಕುಂತ ಬಿಟ್ರಿ? ಇನ್ನೇನ್ ಮಾಡೋದ್ರಿ ಗೌಡ್ರ, ಏನ್ ಮಾಡಕ್ ಅದಗದಿಲ್ಲ ಹೊಲ್ದಾಗ. ಮಳಿ ಒಂದಾಗ್ಲಿಲ್ಲ, ಇನ್ನೇನ್ ಮಾಡಕ್ಕಾಗತ್ತ? ಕಟ್ಟಿ ಕುಂತು ಮಾತು ಹೇಳ್ಕೊಂತ ಕುಂದ್ರುದು. ಇಲ್ಲಾಂದ್ರ ಹೊತ್ತು ಹೋಗಿಲ್ಲಲ್ಲ. ನಮ್ಮ ಏನ್ ನೀರಾವರಿನ? ನಮ್ಮ ಒಣ ಬೇಸಾಯ. ಮತ್ ಯಾವಾಗ ಮಳಿಯಪ್ಪನ ಕಾಕೊಂತ ಕುಂದ್ರದು, ಮಳಿಯಪ್ಪ ಯಾವಾಗ ಸುರ್ತಾನ ಅವಾಗ ದಗದ್ ಚಲೋ ನಮ್ದು. ಅಲ್ಲಿವರೆಗೂ ಈ ಕಟ್ಟಿ ಕುಂತು ಹಟ್ಟಿ ಹೊಡ್ಕೊಂತ ಹೋಗ್ಬಿಡುದು ನಮ್ದು. ಅಲ್ರಿ ಜಾತ್ರೆದೇನು ಮಿಸಗ್ಲೇ ಇಲ್ಲ. ಮತ್ತೆ ಈ ವರ್ಷ ದ್ಯಾಮಮ್ಮನ ಜಾತ್ರೆ ಮಾಡುದ ಹೆಂಗ? ಗೌಡ್ರ ಮೊದ್ಲಂಗ ಪಟ್ಟಿ ಕೊಡಂಗಿಲ್ಲ. ಪಟ್ಟಿ ಕೊಟ್ರ ಏನ ಜಾತ್ರಿನೂ ಆಗತ್ತ, ಎಲ್ಲ ಆಗತ್ತ. ಮತ್ ಪಟ್ಟಿ ಕೊಡ್ಲಾರ್ದ ಹೆಂಗ್ ಜಾತ್ರೆ ಮಾಡುದು? ಊರಾನ್ ಮಂದಿ ಪಟ್ಟಿನ ಕೊಡಂಗಿಲ್ಲ. ಹಂಗಂತೇಳಿ ದ್ಯಾಮಮ್ಮನ ಜಾತ್ರೆ ಬಿಡಾಕಾಗತ್ತನ? ಮಾಡಬೇಕಲ್ಲ. ಊರಾಗ ಡಂಗರ ಹೊಡಸ್ರಿ. ಕಂಪಲ್ಸರಿ ತಮಗೆ ಏಟು ಆಗತ್ತೆ ಕೈಲಿ ನೀಗ್ದಟ್ಟು ದ್ಯಾಮಮ್ಮನ ಜಾತ್ರೆಗೆ ಪಟ್ಟಿ ಕೊಡ್ಬೇಕು ನೋಡು ಅಂತೇಳಿ ಡಂಗರ ಹೊಡಿಸ್ಬಿಡ್ರಿ. ಕೊಡುವಷ್ಟು ಕೊಡ್ತಾರ. ಹಂಗೇರ ಕಡಿಮೆ ತೋಟ ಬಿತ್ತಂದ್ರೆ ನಾ ಕೊಡ್ತೀನಿ ಅಂತ. ಈಗ ಮೊದ್ಲಟ್ಟು ಪಟ್ಟಿ ಗಿಟ್ಟಿ ಕೊಡಂಗಿಲ್ರಿ ಜಾತ್ರೆಗೆ. ಮಂದಿ ಎಲ್ಲಿ ಕೊಡು ನಡಿ ಅಂತಂತಾರ. ಮೊದ್ಲಷ್ಟು ಗ್ರೂಪ್ ಇಲ್ರಿ ಮಂದಿ. ಇಲ್ಲ ಗ್ರೂಪ್ ಎಬ್ಸ್ಬೇಕು ಊರನ್ ಮಂದಿನ. ಯಾಕಂದ್ರೆ ವರ್ಷಕ್ಕೊಂದು ಜಾತ್ರೆ ಮಾಡಿದ್ರೆ ಎಲ್ಲರೂ ಕೂಡಿ ಜಾತಿ ಪಂಥ ಅನ್ಲಾರ್ದ ಎಲ್ಲರೂ ಜಾತಿ ಭೇದ ಭಾವ ಎಲ್ಲರೂ ಕೂಡಿ ಜಾತ್ರೆ ಮಾಡ್ತಾರ. ಅದು ಒಂಥರ ಪ್ರೀತಿ ಇರ್ತತಿ. ಎಲ್ಲರೂ ನಾವು ಒಂದು ಅನ್ನೋದು ಬರ್ತದದು. ಅದಕ್ಕೆ ಈ ಜಾತ್ರೆ ಇಂಥವೆಲ್ಲ ಮಾಡಿರೋದು. ಹಿಂದಕ್ಕೆ ಹಿರಿಯರು ಏನೋ ಸುಮ್ಮನೆ ಮಾಡಿಲ್ಲ. ಎಲ್ಲ ಊರವರು ಒಂದಾಗಿ ಇಂಥವು ಜಾತ್ರೆ ಮಾಡಲಿ, ಎಲ್ಲರೂ ಒಟ್ಟಾಗಿರ್ಲಿ ಅಂತೇಳಿ ಇಂಥವು ಆಚರಣೆ ಮಾಡ್ಕೊತ ಬಂದಾರ. ಅದನ್ನು ಬಿಡೋಕ್ಕಾಗತ್ತನ್ರಿ? ನಡ್ರಿ ಮಾಡೋಣ. ಹಂಗೇನಾದ್ರು ಕಡಿಮೆ ತೋಟ ಬಂತಂದ್ರೆ ನಾ ಹಾಕಿನ ತೋರಿ. ಇವತ್ತು ಸಂಜೆ ಮುಂದೆ ಹಿರಿಯರನ್ನ ಕೂಡಿಸ್ಬಿಡ್ರಿ. ಕೂಡಿಸಿ ಮತ್ತು ಊರು ಹಿರಿಯರು ಎಷ್ಟು ಹಾಕಾರ ಮತ್ತು ಊರನ್ನ ಮಂದಿ ಎಷ್ಟು ಹಾಕಾರ ನೋಡ್ರಿ. ಅದನ್ನು ಪಟ್ಟಿ ಮಾಡಿರಿ. ಕಡಿಮೆ ಬಿತ್ತಂದ್ರೆ ಅದು ಹೇಳ್ರಿ, ನಾನು ಅದು ಏಟು ಕಡಿಮೆ ಬರ್ತತಿ ಆಟ ಕೊಡ್ತೇನಂತ. ಆಯ್ತು ತಗೋರಿ. ಅದು ಈಗಿನ ಕಾಲದಾಗ ನಿಮ್ಮಂತರ ಸಿಗೋದು ಭಾಳ ಕಠಿಣ ಐತ್ರಿ. ಎಲ್ಲಿ ಯಾವ ಜಾತ್ರೆ ಯಾ ನಿಮ್ನು ಅಂತಂತಾರ, ಯಾರು ಕೊಡಂಗಿಲ್ಲ ಹಿಂಗತಿ. ಆದ್ರೂ ನಿಮ್ದು ಧಾರಾಳ ಗುಣ. ದೇವ್ರು ಕೊಟ್ಟಾನ್ರಿ, ಇಲ್ಲ ಅನ್ನಕ್ಕೆ ಬರಂಗಿಲ್ಲ. ಇದ್ದಿದ್ರಾಗ ಮಾಡ್ಕೊಂಡು ಹೋಗ್ಬೇಕ. ಸರಿ ತಗೋರಿ, ನಾನು ಇನ್ನು ಹೊಲಕ್ಕೆ ಹೋಗ್ಬೇಕ. ಆಟ ಮಾಡಿಬಿಡ್ರಿ ಹಂಗಾದ್ರೆ. ಆದ್ರೂ ಏನೋ ಅನ್ನೋಗಿಲ್ಲ, ಈ ಮಲ್ಲಪ್ಪ ಗೌಡಂದು ಗುಣ ತೋಡ್ತು. ಅವ ಗೌಡ್ಸಿನ ಹಂಗೆ ಅದ. ಇಬ್ರು ಗಂಡ ಹೆಂಡತಿ ಧರ್ಮವಂತರು ನೋಡೋರು. ದಾನ ಧರ್ಮ ಮಾಡಕ್ ಎತ್ತಿದ ಕೈ. ನಿನ್ನ ಮೊಮ್ಮಗಳು ಅಂತ ಮನಿಗೆ ಹೋಗ್ಯಾಳ ಅಂದ್ರ ಆಕಿದು ಪುಣ್ಯ ನೋಡಪ್ಪ. ಪುಣ್ಯ ಅಂತ ಅನ್ಕೊಂತ ಹೋಗೋದಾದ್ರ ತಾಲ ಒಂದೊಂದು ಮಾತಾಡ್ತಾರಪ್ಪ. ಬಾಯಿ ಬಂದಂಗ ಮಾತಾಡ್ತಾರ ಕೆಲವೊಂದಿಷ್ಟು ಮಂದಿ.